ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡು ಇರುತ್ತಾ ಮೇಡಮ್? ಸ್ಯಾಟರ್ಡೆ ಸಂಡೇ ಹಾಗಾದ್ರೆ ಕಿಚ್ಚ ಸುದೀಪ್ ಸರ್ ಅವ್ರು ಬರಲ್ವಲ್ಲ, ಹೇಗೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಸಾರಿ, ಎಲಿಮಿನೇಷನ್ ಹೇಗೆ ನಡೆಯುತ್ತೆ? ಹಾಗಾದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆನ ಯಾರು ನಡೆಸ್ಕೊಡ್ತಾರೆ? ಹೇಗಿರುತ್ತೆ ಈ ವಾರದ ವೀಕೆಂಡ್ ಶೋ ಅಂತೇಳಿ ಎಲ್ಲರೂ ಕೇಳ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡು ಅಂದ್ರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಕಿಚ್ಚ ಬರ್ತಾರೆ, ಏನೆಲ್ಲ ಪನಿಷ್ಮೆಂಟ್ ಕೊಡ್ತಾರೆ, ಕಂಟೆಸ್ಟೆಂಟ್ಗಳಿಗೆ ಏನು ಬುದ್ಧಿವಾತ ಹೇಳ್ತಾರೆ, ಎಲ್ಲದನ್ನು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮೆಲ್ಲರಿಗೂ ಗೊತ್ತು, ಮಾರ್ಕ್ ಮೂವಿ ರಿಲೀಸ್ ಆಗಿದೆ, ತುಂಬ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಸುದೀಪ್ ಸರ್ ಅವರು ಆ ಮೂವಿ ಪ್ರಮೋಷನಲ್ಲಿದ್ದಾರೆ. ಹಾಗಾಗಿ ಸುದೀಪ್ ಸರ್ ಅವರು ಈ ವಾರದ ಕತೆ ಕಿಚ್ಚನ ಜೊತೆ ನಡೆಸ್ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಬಿಗ್ ಬಾಸ್ ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ನಮಗೋಸ್ಕರವಾಗಿ ತಂದಿದ್ದಾರೆ. ಸ್ಯಾಟರ್ಡೆ ಮತ್ತು ಸಂಡೇ ಆಯ್ತಾ, ಒಂದು ಬ್ಯೂಟಿಫುಲ್ ಆಗಿ ಹೋಸ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ಲು ಆಯ್ತಾ ಆ್ಯಕ್ಟರ್ಸ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ. ಸ್ಯಾಟರ್ಡೆ ಕೂಡ ಬರ್ತಾರೆ, ಸಂಡೇ ಕೂಡ, ಅಂದರೆ 2 ಎಪಿಸೋಡಲ್ಲೂ ಕೂಡ ನಮಗೆ ಬೇರೆ ಬೇರೆ ಆಯ್ತಾ ಹೀರೋಯಿನ್ಗಳು ಬರುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಎಲಿಮಿನೇಷನ್ನು ಏನಿದೆಯಲ್ವಾ, ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಅವ್ರು ನಡೆಸ್ಕೊಡ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು. ಅದಲ್ಲದೆ ಈ ವಾರ ಬಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇಲ್ದಿರೋ ಕಾರಣವಾಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಟೀಮು ಚರ್ಚೆ ಮಾಡಿ ಒಂದು ಒಳ್ಳೆ ಥರದಾಗಿ ಈ ಒಂದು ವೀಕೆಂಡ್ ಶೋನ ನಡೆಸ್ಕೊಡ್ಬೇಕು ಅನ್ನೋದಕ್ಕಾಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ. ನಮ್ಮ ಶ್ರುತಿಯವರು ಮತ್ತು ಯೋಗರಾಜ್ ಭಟ್ರು ಒಂದ್ಸರಿ ಬಂದು ನಡೆಸ್ಕೊಟ್ಟಿದ್ದು ನೀವೆಲ್ಲ ನೋಡಿದ್ದೀರಾ ಆಯಿತಾ. ಅಂದರೆ ಒಂದು ವೀಕು ಸುದೀಪ್ ಸರ್ ಅವ್ರು ಇಲ್ಲ ಅಂದಾಗ ಯಾವುದಾದ್ರೂ ಹೀರೋಯಿನ್ನ ಇಲ್ಲ ಯಾರನ್ನೋ ಕಳಿಸಿ ಆ ಒಂದು ಶೋನ ಕಲರ್ಫುಲ್ ಮಾಡ್ತಾರೆ. ಅಂದರೆ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ಶೋ ಏನಿದೆ ಅದನ್ನು ಒಂದು ಕಲರ್ಫುಲ್ಲಾಗಿ ನಡೆಸ್ಕೊಡ್ತಾರೆ. ಅದನ್ನು ನಾವು ಪ್ರತಿ ಸೀಸನಲ್ಲೂ ನೋಡಿದ್ವಿ. ನಮ್ಮ ಸುದೀಪ್ ಸರ್ ಅವರು ಯಾವುದಾದ್ರೂ ಮೂವಿ ಪ್ರಮೋಷನ್ಗೆ ಹೋದಾಗ ಏನಾದರೂ ಅವರಿಗೆ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂದಾಗ ಆ ಥರ ನಡೆಸ್ಕೊಡ್ತಾರೆ. ಅದು ನಿಮಗೆ ಹೋದ ಸೀಸನಲ್ಲೂ ನಮ್ಮ ಯಾರು ಸುದೀಪ್ ಸರ್ ಅವರ ತಾಯಿ ತೀರೋದಂತಹ ಏನೋ ಒಂದು ನೆಕ್ಸ್ಟ್ ವಾರ ಇದೆ, ಆವಾಗ ಬರಲ್ಲ ಸುದೀಪ್ ಸರ್ ಅವರು. ಆವಾಗ ನಮ್ಮ ಇವರು ಯೋಗರಾಜ್ ಭಟ್ರು ಬಂದ್ಬಿಟ್ಟು ನಡೆಸ್ಕೊಡ್ತಾರೆ. ನಾನು ಅದೇ ಹೇಳ್ತೀನಲ್ವಾ, ಈ ವಾರ ಮಾತ್ರ ತುಂಬ ಕಲರ್ಫುಲ್ಲಾಗಿರುತ್ತೆ. ಆಮೇಲೆ ಫ್ಯಾಮಿಲಿ ರೌಂಡ್ ಬೇರೆ ಮುಗಿದಿದೆ. ಹಾಗಾಗಿ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು, ಫ್ಯಾಮಿಲಿಯ ಜೊತೆ ಅವ್ರ ಟೈಮ್ ಸ್ಪೆಂಡ್ ಹೇಗೆ ಮಾಡಿದರು, ಯಾರ್ಯಾರ ಫ್ಯಾಮಿಲಿ ಏನೇನು ಅಡ್ವೈಸ್ ಕೊಟ್ಟರು, ಯಾರ್ಯಾರ ಫ್ಯಾಮಿಲಿ ಏನೇನು ಹೇಳಿದ್ರು, ಇದೆಲ್ಲವನ್ನೂ ಕೂಡ ಒಂದು ಚರ್ಚೆಯಾಗಿ ಇಟ್ಟು ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗೇ ಒಂದು ಒಳ್ಳೆ ಹೀರೋಯಿನ್ನೋ ಇಲ್ಲ ಒಂದು ಬಿಗ್ ಬಾಸ್ ಮನೆನ ಲವಲವಿಕೆಯಾಗಿ ನಡೆಸಿಕೊಳ್ಳಲು ಗೊತ್ತಿರುವಂಥವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ನಾನು ಅವರಿಗೆ ಏನು ಫ್ಯಾಮಿಲಿ ವೀಕ್ ಆಗಿತ್ತು, ಫ್ಯಾಮಿಲಿ ಮೆಂಬರ್ಸು ಎಲ್ಲ ಬಂದಿದ್ದರು. ಈ ವಾರ ನಮ್ಮ ಯಾರು ಗಿಲ್ಲಿ ಕೂಡ ಆಯಿತಾ ಕ್ಯಾಪ್ಟನ್ ಆಗಿದ್ದಾನೆ. ಗಿಲ್ಲಿ ಕ್ಯಾಪ್ಟನ್ ಆದ ತಕ್ಷಣನೇ ಅವ್ನ ಲುಕ್ಕೇ ಚೇಂಜ್ ಆಗೋಗ್ಬಿಡ್ತು. ಫುಲ್ ರಗಡ್ಡಾಗಿ ಮಂಡ್ಯ ಸ್ಟೈಲಲ್ಲಿ ಮಂಡ್ಯ ಇದಂತರ ಆ ಮೀಸೆ ತಿರ್ಕೊಂಡು ಬರ್ತಾ ಇದ್ರೆ ನನ್ನ ಮಗನ ನೋಡೋಕ್ಕೆ ಸೂಪರು. ಗಿಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಾನು ಹೇಳ್ತೀನಲ್ಲ, ಪ್ರಾಮಿಸ್ಸು ಇಡೀ 11 ಸೀಸನಲ್ಲಿ ಯಾರೂ ಕೂಡ ಆಯಿತಾ ಒಬ್ಬ ಕಮಿಡಿಯನ್ನಾಗಿ ಬಂದು ಆಯಿತಾ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಯಾರೂ ಮಾಡಿರಲಿಲ್ಲ ಆಯಿತಾ. ಅದಕ್ಕೆ ಗಿಲ್ಲಿ ನಿಜವಾಗ್ಲೂ ಕಾಮಿಡಿಯನ್ನಾಗಿ ಬಂದು ಹೀರೋ ಥರ ಹೊರಗಡೆ ಹೋಗ್ತಾ ಇದ್ದಾನೆ, ಗ್ರೇಟ್ ಅಂತೀನಿ. ಹಾಗಾಗಿ ಈ ವಾರ ತುಂಬ ಫನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಸ್ಯಾಟರ್ಡೆ ಎಪಿಸೋಡು, ಸಂಡೇ ಎಪಿಸೋಡು. ಎಲಿಮಿನೇಷನ್ ಅಂತ ಬಂದರೂ ಕೂಡ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಕೂಡ ಇದೆ, ಗೊತ್ತಿಲ್ಲ ಆಯಿತಾ. ಒಟ್ಟಾರೆ ಸ್ಪಂದನ ಸೂರಜ್ ಇಬ್ಬರಲ್ಲೊಂದು ವಿಕೆಟು ಹೋಗೋದಂತೂ ಗ್ಯಾರಂಟಿ. ಅದಲ್ಲದೆ ಈ ಒಂದು ವೀಕ್ ಏನಿದೆ, ಅಕಸ್ಮಾತು ಯಾರು ಎಲಿಮಿನೇಟ್ ಆಗ್ತಾರೆ ಅವರು ಕಿಚ್ಚನ ಜೊತೆ ಸ್ಟೇಜಲ್ಲಿ ನಿಲ್ಲಕ್ಕಾಗಲ್ಲ. ಅದೊಂದು ಬೇಸರ ಆಗುತ್ತೆ. ಯಾಕಂದರೆ ಕಿಚ್ಚನ ಜೊತೆ ಇದ್ದು ಅವರ ವಿಡಿಯೋ ನೋಡಿ ಕಿಚ್ಚನ ಜೊತೆ ಮಾತನಾಡಿ ಸ್ಟೇಜಿಂದ ಹೋಗೋದಿದೆಯಲ್ಲ, ಅದೊಂಥರ ಒಂದು ಚೆನ್ನಾಗಿರುತ್ತೆ. ಬಟ್ ಈ ವಾರ ಎಲಿಮಿನೇಟ್ ಆಗೋರಿಗೆ ಅದು ಸಿಗಲ್ಲ. ಅದು ಸೂರಜ್ ಆಗಲಿ ಸ್ಪಂದನ ಆಗಲಿ ನಿಜವಾಗ್ಲೂ ಅವ್ರು ಮಿಸ್ ಮಾಡ್ತಾರೆ ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆ ಸ್ಟೇಜ್ ಮೇಲೆ ಮಾತನಾಡೋದು. ಬಟ್ ಅದಕ್ಕೆ ಅಂತಲೇ ನಮ್ಮ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ನೆಕ್ಸ್ಟ್ ವೀಕಲ್ಲಿ ಕರೆಸ್ತಾರೆ, ಮಾತಾಡ್ತಾರೆ. ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಅವ್ರು ಯಾರನ್ನೂ ಅವ್ರು ಸ್ಟೇಜ್ ಹತ್ತದಿನ ಕಳ್ಸೋಕ್ಕೆ ಇಷ್ಟಪಡಲ್ಲ ಸುದೀಪ್ ಸರ್ ಅವರು. ಅವ್ರು ಸ್ಟೇಜಿಗೆ ಕರೆಸಿ ಅವ್ರಿಗೆ ಏನಾರ ಗಿಫ್ಟ್ ಟ್ಯಾಂಪರ್ಸ್ ಇದ್ದರೆ ಗಿಫ್ಟ್ ಟ್ಯಾಂಪರ್ಸ್ ಕೊಟ್ಟು ಅವರನ್ನು ಮಾತಾಡಿಸಿ ತೋರಿಸಿ ಕಳಿಸ್ತಾರೆ. ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಒಟ್ಟಾರೆ ಈ ಸ್ಯಾಟರ್ಡೆ ಸಂಡೇ ಎಪಿಸೋಡು ನಮ್ಮ ಸುದೀಪ್ ಸರ್ ಅವರಿಲ್ಲ, ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಮಗೆ ವಾರದ ಕತೆ ಕಿಚ್ಚನ ಜೊತೆ ಅಂದರೆ ನಮ್ಮ ಕಿಚ್ಚ ಸ್ಟೇಜ್ ಮೇಲೆ ಇದ್ರೇ ಬಿಗ್ ಬಾಸ್ ಸ್ಟೇಜಿಗೆ ಒಂದು ಗತ್ತು. ನೋಡೋಣ ಯಾವ ಒಬ್ಬ
ಸೆಲೆಬ್ರಿಟಿ ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಾರೆ, ಯಾವ ಸೆಲೆಬ್ರಿಟಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಯಾವ ಸೆಲೆಬ್ರಿಟಿ ಸ್ಪರ್ಧಿಗಳಿಗೆ ಒಂದು ಬೂಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಯಾವ ಸೆಲೆಬ್ರಿಟಿ ಆಯಿತಾ ಎಲಿಮಿನೇಷನ್ ಮಾಡಿ ಎಲಿಮಿನೇಟ್ ಆದ ಸ್ಪರ್ಧೆನ ಜೊತೆ ಕರ್ಕೊಂಡು ಹೋಗ್ತಾರೆ, ಅದೆಲ್ಲವನ್ನು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ವಾರದ ಕತೆ ಕಿಚ್ಚನ ಜೊತೆ, ಕಿಚ್ಚ ಇಲ್ಲದ ವೇದಿಕೆ ಯಾರಾಗ್ತಾರೆ ಇವತ್ತು ಆಯಿತಾ, ಕಿಚ್ಚನ ಸ್ಥಾನದಲ್ಲಿ ಯಾರು ನಿಂತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.